ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಮೂವಿನಲ್ಲಿ ಕಾಮಿಡಿ ಜೊತೆ ಹಾರರ್ ವಿತ್ ಕಾಮಿಡಿ ಎಲ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ. ಸೆಂಟ್ರಲ್ಲಿ ಅವರು ಕಂಬ್ಯಾಕ್ ಮಾಡ್ತಾರಲ್ಲ ಸತೀಶ್ ಅವರು, ಇಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಸೊ ತುಂಬಾ ಚೆನ್ನಾಗಿದೆ ಸರ್. ರಚಿತಾ ರಾಮ್ ಕ್ಯಾರೆಕ್ಟರ್ ಇಷ್ಟ ಆಯ್ತು, ನೀನಾಸಮ್ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಸೊ ಕಾಮಿಡಿ ಜೊತೆ ಯಾರ್ಯಾರು ಮಾಡಿದಾರೆ ಅವ್ರ ಎಲ್ಲಾರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಸರ್. ಮಸ್ಟ್ ವಾಚ್. ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ, ನಂಬಿಕೆ ಬಗ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮೂವಿ, ಒಂದು ನೋಡ್ಬೋದು ನೀವು ಆರಾಮಾಗಿ ಚೆನ್ನಾಗಿದೆ. ಕಾಮಿಡಿ ವಿತ್ ಆರ್ ಇತ್ತಲ್ಲ, ಸೊ ಅದೇ ಪ್ಲೇಸ್. ಆಕ್ಟಿಂಗ್ ವೈಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ರಚಿತಾ ರಾಮ್ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಅದಿತಿ ಪ್ರಭುದೇವ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಕೊಟ್ಟಿರೋ ರೋಲ್ ಚೆನ್ನಾಗಿ ಮಾಡಿದ್ದಾರೆ. ಅಯೋಗ್ಯ ಒಂದು ಡಿಫ್ರೆಂಟ್ ಥಾಟ್ಸ್ ಇದೆ, ಇದು ಡಿಫ್ರೆಂಟ್ ವೇ ಇದೆ. ಸೊ ಕಂಪೇಟಿವ್ಲಿ ಇದು ತುಂಬಾ ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಯುಗಾದಿ ಒಳ್ಳೆ ಮೂವಿ ಬಂದಿದೆ. ಸತೀಶ್ ಅವರು ತುಂಬಾ ಚೆನ್ನಾಗಿದೆ. ಎಲ್ಲ ಆಕ್ಟಿಂಗ್ ಚೆನ್ನಾಗಿದೆ. ರಚಿತಾ ರಾಮ್ ಆಕ್ಟಿಂಗ್ ಚೆನ್ನಾಗಿದೆ. ಮೇನ್ ಫಿಲಂ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲದೂ ಚೆನ್ನಾಗಿ ಬಂದಿದೆ. ಸರಿ, ಚೆನ್ನಾಗಿ ಆಕ್ಟ್ ಮಾಡಿದ್ರು. ಫಿಲಂ ಸಖತ್ತಾಗಿದೆ. ಆಕ್ಚುಲಿ ಫ್ಯಾಮಿಲಿ ಶೋ, ಎಲ್ಲರೂ ಬಂದು ನೋಡ್ಬೋದು. ಥ್ರಿಲ್ಲರು, ಫ್ರೆಂಡ್ಶಿಪ್ಪು, ಆಮೇಲೆ ಈ ಸಸ್ಪೆನ್ಸ್ ಗಳಂತೂ ಸಖತ್ತಾಗಿದೆ. ಮಾತ್ರ ರಚಿತಾ ರಾಮ್ ಮಾತ್ರ ಮಾಡ್ತಾಳೆ ಅನ್ನೋದು ಯಾರಿಗೂ ಇದಿಲ್ಲ, ಬಟ್ ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ. ಆಕ್ಚುಲಿ ನೆಗೆಟಿವ್ ರೋಲ್ ಇದೆ, ಬಟ್ ಫಸ್ಟ್ ಟೈಮ್ ನಾವು ನೋಡಿದಾಗ ಅವಳು ನೆಗೆಟಿವ್ ರೋಲ್ ಅಂತಾನೆ ಗೊತ್ತಾಗೋದಿಲ್ಲ. ಬಟ್ ಸಖತ್ತಾಗಿ ಮಾಡಿದ್ದಾರೆ ಆಕ್ಟಿಂಗು. ಈ ತರ ಮತ್ತೆ ಹುಡುಗರ್ನ ಯಾವ ತರ ಮೋಸ ಮಾಡ್ತಾರೆ ಹುಡುಗಿರು ಅನ್ನೋದನ್ನು ಅದ್ರಲ್ಲಿ ಈ ಫಿಲಮ್ ಅಲ್ಲಿ ಇದಾಗುತ್ತೆ. ಎಲ್ಲರೂ ಬಂದು ನೋಡ್ತಾರೆ. ಫಸ್ಟ್ ಆಫ್ ಆಲ್ ಲವ್ ಅಂಡ್ ಅಫೆಕ್ಷನ್ಸ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ದೆನ್ ಫ್ರೆಂಡ್ಶಿಪ್ ಇದೆ. ಆಮೇಲೆ ಮೋಸ ಮಾಡಿದ್ರೆ ಮೋಸ ಮಾಡಬಾರ್ದು ಫ್ರೆಂಡ್ಶಿಪ್ ಅಲ್ಲಿ ಅನ್ನೋದಿದೆ, ಲವ್ ಅಲ್ಲಿ ಮೋಸ ಮಾಡಬಾರ್ದು ಅನ್ನೋದಿದೆ. ಸೊ ಪ್ರತಿಯೊಂದನ್ನು ತೋರಿಸಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಿನಿಮಾಟೋಗ್ರಫಿ ಇರ್ಬೋದು ಅಥವಾ ಸ್ಟೋರಿ ನರೇಟಿಂಗ್ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸತೀಶ್ ನೀನಾಸಮ್ ಅವರು, ರಚಿತಾ ರಾಮ್ ಅವ್ರದ್ದು ಅಯೋಗ್ಯ ಮೂವಿ ಇವಾಗಲೇ ಹೇಳ್ಬೇಕಂದ್ರೆ ನಾನು ಒಂದು 10 ಸತಿ ನೋಡ್ಬಿಟ್ಟಿದ್ದೀವಿ. ಇವಾಗಲೂ ಟಿವಿನಲ್ಲಿ ಹಾಕಿದ್ರೆ ನೋಡ್ತೀವಿ ನಾವು. ಸೊ ಆ ಒಂದು ಕಾಂಬಿನೇಷನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಒಂದು ಮೂವಿ ಬರ್ಲಿ ಅಂತೇಳಿ. ಸೊ ಡೆಫಿನೆಟ್ಲಿ ಒಂದು ಚಿತ್ರತಂಡದವರು ಆ ಒಂದು ಕಾಂಬಿನೇಷನ್ ಅಲ್ಲಿ ಮೂವಿ ತಗೊಂಡ್ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ನಾವ್ ಹೇಳೋದೇನು ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ಬೆಳಿಬೇಕು. ಬೆಳೆಯೋದು ಅಂತ ಹೇಳಿದ್ರೆ ನಮ್ಮಂತವರೆಲ್ಲ ಬಂದು ಕನ್ನಡ ಚಿತ್ರರಂಗನ ಈ ತರ ಥಿಯೇಟರ್ಗಳಲ್ಲಿ ನಾವು ನೋಡಿ ಸೆಲೆಬ್ರೇಟ್ ಮಾಡಬೇಕು. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಂದು ಎಲ್ಲ ಮೂವಿ ನೋಡಿ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಸೊ ಮಕ್ಕಳಿಗೆಲ್ಲ ಇವಾಗ ಸ್ಕೂಲಿಗೆ ರಜಾ ಇರುತ್ತೆ. ಸೊ ದಿಸ್ ಇಸ್ ದಿ ರೈಟ್ ಟೈಮ್ ಟು ಬ್ರಿಂಗ್ ದೆಮ್ ಟು ದಿ ಮೂವಿ ಅಂಡ್ ಎಂಜಾಯ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ.